ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ 5ನೇ ಬ್ರಹ್ಮೋತ್ಸವ ಹಾಗೂ ಕಲ್ಯಾಣ ಮಹೋತ್ಸವ. ಕಲ್ಯಾಣ ಕರ್ನಾಟಕ ಕಲಂ 371 ವಿಧೇಯಕಕ್ಕೆ ಟಚ್ ಮಾಡಿದ್ದರೆ ಬೀದರ್ ಜನ ಸುಮ್ಮನಿರಲ್ಲ ಎಂಬುದು ಹಸಿರು ಪ್ರತಿಷ್ಠಾನದವರು ನೆನಪು ಮಾಡಿಕೊಳ್ಳಲಿ. ಡಾಕ್ಟರ್ ರಜನೀಶ್ ವಾಲಿ. ಮೊಬೈಲ್ ಹಾವಳಿಯಿಂದ ಮಾಯವಾಗುತ್ತಿರುವ ಜಾನಪದಕ್ಕೆ ಮರುಜೀವ. ನೆಲದ ಸಂಸ್ಕೃತಿ ಪವಿತ್ರವಾದದ್ದು. ಈ ಪರಂಪರೆಯನ್ನು ಉಳಿಸೋಣ. ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ. ತ್ರೈಮಾಸಿಕ ಕೆಪಿಡಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲಸ ಮಾಡಿ ಇಲ್ಲವೇ ಬಿಟ್ಟು ಹೋಗಿ ಶಾಸಕ ಪ್ರಭು ಚವ್ಹಾಣ್. ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರಿ ಹಾಗೂ ಮೇಕೆ ಸಾಕಾಣಿಕೆದಾರರ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಮಹಾಮಂಡಳಿ ನಿರ್ದೇಶಕ ಪಂಡಿತರಾವ್ ಚಿದ್ರಿ ಬೇಡಿಕೆ ಮೇಕೆಗೆ ಪ್ರತ್ಯೇಕ ಇಲಾಖೆ ರಚಿಸಿ. ಸುದ್ದಿಯ ವಿವರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರ ಮನ್ನಳ್ಳಿ ರಸ್ತೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇಂದು ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಬ್ರಹ್ಮೋತ್ಸವ ಹಾಗೂ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಂಜಾನೆ 6ರಿಂದ 8:30ರವರೆಗೆ ಅಭಿಷೇಕ, ಮಹಾಪೂಜೆ, ಹವನ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಮಧ್ಯಾಹ್ನ 1:30ರಿಂದ ಮಹಾಪ್ರಸಾದ, ಕಲ್ಯಾಣ ಮಹೋತ್ಸವ, ತದನಂತರ ಮಹಾಮಂಗಳಾರತಿ ಜರುಗಿತ್ತು. ಸಾಯಂಕಾಲ 5ರಿಂದ 6ರವರೆಗೆ ನೀಲಕಂಠ ಭಜನೆ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ, ಗುರುದತ್ತ ಧ್ಯಾನ ಮಂದಿರದ ಸತ್ಸಂಗಗಳಿಂದ ಸತ್ಸಂಗ ಹಾಗೂ ದೇವರ ಪಲ್ಲಕ್ಕಿ ಸೇವಾ ಹಾಗೂ ದೀಪೋತ್ಸವ ಕಾರ್ಯಕ್ರಮವು ನರಸಿಂಗ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಜರುಗಿದವು. ಸ್ವಕುಲ ಸಾಲಿ ಸಮಾಜ ಅವರಿಂದ ಚಕ್ರಿ ಭಜನೆ ಕಾರ್ಯಕ್ರಮ ಹಾಗೂ ತದನಂತರ ಮಹಾಮಂಗಳಾರತಿ ಜರುಗಿದ್ದವು. ಜಿಲ್ಲೆಯ ಅನೇಕ ಕಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಅನುಗ್ರಹ ಪಡೆದು ಪುನೀತರಾಗಿದ್ದಾರೆ ಎಂದು ವೀರಭದ್ರೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ನಾಗಯ್ಯ ಕೇಳ್ಗಿ ಅವರು ಮಾತನಾಡುತ್ತಾ ಹೇಳಿದರು. ಅದಕ್ಕೆ ಪಾರ್ವತಿಗೆ ಸಹನಾಗಿಲ್ಲ. ಅದೇ ಸಮಯ ಅಕ್ಕಿ ಏನಂತಂದ್ರೆ ಅಗ್ನಿ ತಯಾರು ಮಾಡ್ಯಾರ ಸುತ್ತಮುತ್ತ. ಈ ರೀತಿಯಾಗಿ ವೀರಭದ್ರೇಶ್ವರ ಅವತಾರ ಆಗ್ಯದ. ಭಯಂಕರ ಅವತಾರ. ಅಷ್ಟಭುಜಾಧಾರಣ ಮಾಡ್ಕೊಂಡಾರು. ಹುಗ್ಗಿ ಕಡದು ಏನಂತಂದ್ರ ಫಸ್ಟ್ ಸರ್ಜರಿ ಮಾಡಿದವ್ರು ಯಾರು ಪ್ರಪಂಚದೊಳಗ ಅಂತಂದ್ರ ಫಸ್ಟ್ ಡಾಕ್ಟರ್ ಯಾರು? ವೀರಭದ್ರೇಶ್ವರ. ಲಕ್ಷ ಕುಡಿದು ಆಡಿಂದು ಇದು ಕಡದು ಅವ್ರ ಮಾವಾಗ ಹಚ್ಚಿ ಮತ್ತೆ ಜೀವಂತ ಮಾಡ್ಯಾರ. ಆಗ ಅವರು ಸ್ತೋತ್ರ ಮಾಡ್ಯಾರ. ಯಾರು ಮಾವನಾದವರು ನನಗೆ ತಪ್ಪಾಗ್ಯದ ಅಂತ ಹೇಳಿ ಸ್ತೋತ್ರ ಮಾಡ್ಯಾರ. ಸ್ತೋತ್ರ ಶೂರ ಭದ್ರ ಅಂದ್ರ ಯಾರಿಗೆ ಅಹಂಕಾರ ಇರ್ತದ ಅವ್ರ ಅಹಂಕಾರ ನಷ್ಟ ಮಾಡೋರು, ಯಾರಿಗೆ ದುಃಖ ಇರ್ತದ ಅವ್ರ ದುಃಖ ನಷ್ಟ ಮಾಡೋರು ಅಂತ ವೀರಭದ್ರಹಾರ ಅಂತ ಹೇಳಿ ಇಂಟ್ರೊಡಕ್ಷನ್ ಮಾಡಿಸ್ಲಿಕ್ಕತ್ತಾರ ಮಹಾರಾಜರು. ಈಗ ಮುಂದೆ ಅದೆಲ್ಲ ವಿಧಿ ಏನಂತಂದ್ರೆ ಆರಂಭ ಮಾಡ್ತಾರ. ನೀವೆಲ್ಲರೂ ಶಾಂತ ರೀತಿಯಾಗಿ ನೋಡ್ಬೇಕು. ಬರೋ ವೀರಭದ್ರ. ಓಂ ಗುರು ಸಾಗರವೇಂದ್ರಂ ಗುರು ಬ್ರಾಹ್ಮಣೇ ಜ್ಯೋತಿರಂ ಭವತೋ ನಿರ್ಗುಣ ನಿರಂಜನ ನಿರ್ಭಯ ಉಪತ್ರಯಹಂಭಯ ಪುರಹರಾನ್ವಿತ ಪರಹಿರವೇ ಪ್ರೋತ್ಮಸ್ಯ ಪರಹಿರಧರ್ಮಣಾನುತ್ರೇ ಸದಾರಿಮಧರ್ಮಣಂ ಪರೋತ್ರಾಯ ಶಿವಂ ಭವತೋ. ಓಂ ಇಚ್ಛಾಶಕ್ತಿ ಶಕ್ತಿ ಪ್ರಭರಾನ್ಭಯ ಪ್ರಭರಾನ್ವಿತ ಪರವಾಸುದೇವ ಗೋತ್ರೋದ್ಭವಸ್ಯ ತ್ರಿಕೂಟ ಪರ್ವತ ಮಹಾರಾಜ ಬ್ರಹ್ಮಣೋತ್ರೇ ಗಂಧವಾದನ ಪರಬ್ರಹ್ಮಣ ಪುತ್ರೇ ಭದ್ರಕಾಳೀನಾಂ ಮೇಂ ಕನ್ಯಾಂ. ನಮ್ಮ ಭದ್ರಕಾಳಿ ಯಾವ ರೀತಿ ಅಕ್ಕಿಂದಲೇ ಅದ್ರ ಏನಪ್ಪಾ ಅಂತಂದ್ರೆ ಮಹಾರಾಜರು ಹೇಳ್ತಾರೆ, ಯಾರ ಮಗಳು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವು 3 ಶಕ್ತಿ ಧಾರಣ ಮಾಡಿದ್ದು ಯಾರು? ಭದ್ರಕಾಳಿ. ಅಕ್ಕಿ ಯಾರು ಅಂತಂದ್ರೆ ದಂದಮಾದನ ಪರ್ವತ ರಾಜಂದು ಪರ್ವತದ ಪೌತ್ರಿ ಅಂತ ಹೇಳಿರ್ತಾರೆ. ದಂದಮಾದನ ಪರ್ವತ ಮಹಾರಾಜ ಪರಮಣ ಪೌತ್ರಿ. ಮಹಾರಾಜ ಅವತಾರ ಹೆಂಗಿರ್ತದೆ ಹೆಂಡತಿ ಅವತಾರನು ಹಂಗೆ ಇರ್ಬೇಕು. ಅಂದ್ರೆ ಸಂಸಾರ ಸರಿಯಾಗಿ ನಡೀತದೆ. ಅದಕ್ಕ ದುಷ್ಟ ಶಕ್ತಿ ಸಂಹಾರ ಮಾಡ್ಬೇಕಂತಂದ್ರ ಆಕಿ ಗಂಡ ಸಹಾಯ ಮಾಡ್ಲಿಕ್ಕೆ ಅಂತ ಸುಮ್ಮನೆ
ಏನಂತಂದ್ರೆ ದುಷ್ಟಶಕ್ತಿಗೆ ಸಂಹಾರ ಮಾಡಲಿ ಅಂತ ತಾಯಿ ಅಂತ ಹೇಳಿ ಹೇಳಿದ ಈ ರೀತಿಯಾಗಿ ಒಬ್ರಿಗೊಬ್ರು ಪರಿಚಯ ಆಗಿ ಮೇಲೆ ಹರಾಜು ಮುಂದಿನ ವಿಧಿ ಮಾಡಿ ಲಗ್ನ ಏನಪ್ಪಾ ಅಂತಂದ್ರೆ ಭದ್ರಕಾಳಿ ವೀರಭದ್ರೇಶ್ವರ ಲಗ್ನ ಇದು ಮಾಡಿಸ್ತಾರ. ಬರೋ ವೀರಭದ್ರೇಶ್ವರ ಭಗವಾನ್ ಕೀ ಪ್ರದಾಸ್ಯಾಮಿ ಪ್ರದಾಸ್ಯಾಮಿ ಪೂಜಾ ಕುರ್ಯಾತ್ ಓಂ ಸಂತುಲೇಂದ್ರ ಶ್ರೇಯಾಂ ಸರ್ವಾನುಭವಾಂ ನೀಲಾಸ್ಪತಿ ವಾಸ್ವಾಯ ವಿನಾಶಯ ಮಹಾಕಾಲಿಕಾಂ ಯಾಮಸ್ತೋತ್ರೇ ಹರಿಸ್ತೇ ಮನೆಗೆ ಬಂದು ಅಲ್ಲಿ ಅಂತಂದ್ರ ಶ್ರೀಮಂತ ಪೂಜೆ ಮಾಡ್ಲಿಕತ್ತಾರ. ಲಗ್ನ ಎಲ್ಲ ಅಂತಂದ್ರ ಹುಡುಗನ ಕಡೆ ಇಲ್ಲ ಏನಾರ ವಾಹನಿಸ್ ಕೊಡ್ತಂದ್ರು ಕೊಡ್ರಿ. ಯಾಕೆ ಮುಂದಿನ ವರ್ಷ ರಥೋತ್ಸವ ನಾವೇನ್ ಕೇಳಲ್ಲ, ರಥ ಮಾಡಿಸ್ಬೇಕು ಅಲ್ಲಿಗತ್ತಾರ. ಅದಕ್ಕೆಲ್ಲ ಭಕ್ತರು ಕಲ್ಪಯತಾ ಇತಿ ಮಧುಬರ್ಕಃ सर्वशुभफलदायकस्य पुष्पदायकस्य सत्यसङ्घस्य हरिश्चन्द्रस्य दुर्गार्यवीर्यस्य कार्तवीर्यस्य नयनानन्दकस्य देवतानां रमणीयपूजां दीर्घाचरणेन मंगलवराणि वृत्तो तिथिवार नक्षत्र योग करण मुहूर्त लग्न होराजे काण्डरवां ಇವತ್ತು ಬೀದರ್ ನಗರದಲ್ಲಿ ಗುಂಪದಲ್ಲಿ ಇದ್ದಂತಹ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪಂಚಮ ವಾರ್ಷಿಕ ಮಹೋತ್ಸವ ಅಂತರ್ಗತ ಸಾವಿರಾರು ಭಕ್ತರಿಂದ ಇಲ್ಲಿ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ದಿವ್ಯವಾದಂಥ ಭವ್ಯವಾದಂಥ ಕಲ್ಯಾಣ ಮಹೋತ್ಸವ. ಈ ಕಲ್ಯಾಣ ಮಹೋತ್ಸವದ ವಿಶೇಷತೆ ಅಂದರೆ ಒಂದು ಕುಟುಂಬ ಕಲ್ಯಾಣ, ಯಾರು ಭಕ್ತರು ಮಾಡಿಸ್ತಾರೋ ಅವ್ರ ಕುಟುಂಬ ಕಲ್ಯಾಣ ಆಗಬೇಕಂಥೇಳಿ ಇದು ಉದ್ದೇಶ. ಎರಡನೇದ್ದು ದೇಶ ಕಲ್ಯಾಣ, ಊರಿನ ಕಲ್ಯಾಣ, ರಾಷ್ಟ್ರ ಕಲ್ಯಾಣ, ದೇಶ ಕಲ್ಯಾಣ ಇವೆಲ್ಲ ಆಗಿದ ನಂತರ ಕೊನೆಗೆ ಆತ್ಮ ಕಲ್ಯಾಣ. ಅದಕ್ಕೆ ಭಗವಂತನಿಗೆ ಅತ್ಯಂತ ಪ್ರೀತಿಯಾದಂಥ ಉತ್ಸವ ಅಂತಂದರೆ ಕಲ್ಯಾಣ ಮಹೋತ್ಸವ. ಅದಕ್ಕೆ ಪ್ರತಿ ವರ್ಷ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಬ್ರಹ್ಮೋತ್ಸವ ಅಂತಂದರೆ ಸ್ಥಾಪನೆ ಆಗಿದಂಥ ದಿವಸ, ಅಂಥ ದಿವಸದಲ್ಲಿ ದಿವ್ಯ ಭವ್ಯ ಸಾವಿರಾರು ಭಕ್ತರಿಂದ ಇಲ್ಲಿ ಕಲ್ಯಾಣ ಮಹೋತ್ಸವ ಇಲ್ಲಿ ನಡೀತಾ ಇದೆ. ಇದರ ಉದ್ದೇಶ ಎಲ್ಲರೂ ಲೋಕಾ ಸಮಸ್ತಃ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಎಲ್ಲ ಜನರು ಸುಖದಿಂದಿರಲಿ, ಒಳ್ಳೆ ಬೆಳೆ ಬರಲಿ, ಎಲ್ಲರಿಗೆ ಆಯುರಾರೋಗ್ಯ ಐಶ್ವರ್ಯ ಬಂದು ಎಲ್ಲರೂ ಧರ್ಮ ಜಾಗೃತದಿಂದ ಧರ್ಮಾಚರಣೆ ಮಾಡುತ್ತಾ ಅವರ ಅಮೂಲ್ಯ ಮಾನವ ಜೀವನವನ್ನು ಸಾರ್ಥಕವನ್ನು ಮಾಡಿಕೊಂಡು ಎಲ್ಲರಿಗೆ ಕೈವಲ್ಯ ಮೋಕ್ಷ ಪ್ರಾಪ್ತಿಯಾಗಲಿ ಅಂಥೇಳಿ ಇದು ಕಾರ್ಯಕ್ರಮ ಇಲ್ಲಿ ನಾವು ವರ್ಷಕ್ಕೆ ಮಾಡ್ತೀವಿ. ಎಲ್ಲ ಭಕ್ತರು ಸಲಿಂದ ವೀರಭದ್ರೇಶ್ವರ ಕಲ್ಯಾಣ ಇಲ್ಲಿದೆ ಗುಂಪ ಮತ್ತು ಇನ್ನೊಂತಂದ್ರೆ ವೀರಭದ್ರೇಶ್ವರ ಆಲಯ ದೇವಾಲಯ. ಇದು ಪ್ರತಿ ವರ್ಷ ಬ್ರಹ್ಮೋತ್ಸವ ಪ್ರತಿ ವರ್ಷನ ಆಚರಣೆ ಮಾಡ್ತಾ ಆಗುತ್ತೆ. ಈ ವರ್ಷ ಇದು ಐದನೇ ವರ್ಷ ಮುಂಜಾನೆ 6 ಗಂಟೆಯಿಂದ
ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲವರೆಗೆ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮ ನಡೆಯುತ್ತೆ. ಮುಂಜಾನೆ 6 ಗಂಟೆಯಿಂದ 8 ಗಂಟೆಗೆ ಮಹಾ ಅಭಿಷೇಕ ಮತ್ತು ಪೂಜೆ, ಆನಂತರ ಹವನ ಕಾರ್ಯಕ್ರಮ ನಡೆಯುತ್ತದೆ. ಆನಂತರ ಮಹಾಬ್ರಹ್ಮೋತ್ಸವ ನಡೆಯುತ್ತದೆ. ಇದು 5ನೇ ವರ್ಷ ಬ್ರಹ್ಮೋತ್ಸವ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿಯು ನಡೆಯುತ್ತಾ ಇದೆ. ಆನಂತರ ಮಹಾಪ್ರಸಾದ, ಆನಂತರ ಭಜನೆ ಕಾರ್ಯಕ್ರಮ, ಮತ್ತು ಸಾಯಂಕಾಲ 8 ಗಂಟೆಗೆ ಪಲ್ಲಕ್ಕಿ ಸೇವಾ, ವೀರಭದ್ರೇಶ್ವರ ಪಲ್ಲಕ್ಕಿ ಸೇವಾ ಹಾಗೂ ದೀಪೋತ್ಸವ ಕಾರ್ಯಕ್ರಮ, ಆನಂತರ ಮಹಾಮಂಗಳಾರತಿ. ಇದು ಎಲ್ಲ ಜನತೆಗೆ ಒಂದು ಒಳ್ಳೆಯದಾಗಲಿ, ರೈತರಿಗೆಲ್ಲ ಒಳ್ಳೆಯದಾಗಲಿ, ಮಳೆ ಬರಲಿ ಅಂತ ಒಂದು ಇದು ಮಾಡಲಿ ವೀರಭದ್ರೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ನಿಂದ ಇದು ಮಾಡ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವ ಅವರು, ಈ ಭಾಗಕ್ಕೆ 371 ಬರಲು 20 ವರ್ಷಗಳ ನಿರಂತರ ಹೋರಾಟ ನಡೆದಿದೆ. ನೂರಾರು ಸಾವು ನೋವುಗಳ ಬಳಿಕ ಈ ಭಾಗಕ್ಕೆ ಸೂಕ್ತ ಸ್ಥಾನಮಾನ ದೊರೆತಿದೆ. ಆದರೆ ಹಸಿರು ಪ್ರತಿಷ್ಠಾನ ಎಂದು ಹೇಳಿಕೊಳ್ಳುವ ಕೆಲವು ಭಂಡರು ಸರ್ಕಾರದ ಮೇಲೆ ಒತ್ತಡ ತಂದು ಇದನ್ನು ರದ್ದುಗೊಳಿಸಲು ಪ್ರಯತ್ನಿಸಿರುವರು. ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಅವರು ಇದಕ್ಕೆ ಪುಷ್ಟಿ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಈ ಭಾಗದ ಎಲ್ಲ ನೇಮಕಾತಿಗಳನ್ನು ತಡೆ ಹಿಡಿಯುವಂತೆ ಒತ್ತಾಯಿಸಿರುತ್ತಾರೆ ಎಂದು ಡಾಕ್ಟರ್ ರಜನೀಶ್ ವಾಲಿ ಅವರು ಮಾತನಾಡುತ್ತಾ ಹೇಳಿದ್ದರು. ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಅವರು ಇದಕ್ಕೆ ಪುಷ್ಟಿ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಈ ಭಾಗದ ಎಲ್ಲ ನೇಮಕಾತಿಗಳನ್ನು ತಡೆಹಿಡಿಯುವಂತೆ ಒತ್ತಾಯಿಸಿರುತ್ತಾರೆ. ಇಂತಹ ಅಸೂಯೆ ರಾಜಕೀಯಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಬೆಲೆ ನೀಡದೆ ನಿಮ್ಮದೇ ಕೇಂದ್ರ ಸರ್ಕಾರ ನೀಡಿರುವ ಈ ಸ್ಥಾನಮಾನ ಮುಂದುವರಿಸಬೇಕೆಂದು ಆಗ್ರಹಿಸಿದ್ದರು. ಈ ತಿಂಗಳ 29ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸುಮಾರು 10,000 ವಿವಿಧ ಸಂಘಟನೆಗಳ ಪ್ರಮುಖರು, ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು, ಕಾಲೇಜು ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಸೇರಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದೆ ಮಾತನಾಡಿ, 371 ಮೀಸಲಾತಿಗೆ ಮುಟ್ಟಿದ್ದರೆ ರಕ್ತಕ್ರಾಂತಿಯಾಗುತ್ತದೆ. ಬೆಂಗಳೂರಿನ ಕೆಲವು ಪುಂಡಾರಿಗಳು ಕರ್ನಾಟಕದ ಮೀಸಲಾತಿಗೆ ವಿರೋಧಿಸುತ್ತಿರುವುದನ್ನು ನೋಡಿಯೂ ಈ ಭಾಗದ ಸಂಸದರು, ಸಚಿವರು, ಶಾಸಕರು ಸುಮ್ಮನೆ ಕುಳಿತುಕೊಳ್ಳದೆ ಬಿಸಿ ಮುಟ್ಟಿಸುವ ಕಾರ್ಯ ಮಾಡಬೇಕು. ಸಚಿವ HK ಪಾಟೀಲರು ಕಣ್ತಿಪ್ಪಿನಿಂದ ಸಹಿ ಮಾಡಲಾಗಿದೆ ಎಂದು ಹೇಳುತ್ತಾರೆ. ಇದೆಂತಹ ಬೇಜವಾಬ್ದಾರಿತನ ಎಂದು ಆಕ್ರೋಶ ಹೊರಹಾಕಿದ್ದರು. ನಾವು ಮಲಗಿದರೆ ಕುಂಭಕರ್ಣ, ಎದ್ದರೆ ವೀರಭದ್ರ ಎಂಬುದನ್ನು ಸರ್ಕಾರ ಅರಿಯಬೇಕು. ರಾಜ್ಯದ ಅಖಂಡತೆಗಾಗಿ ಕಲ್ಯಾಣ ಕರ್ನಾಟಕ ಜನತೆ ಹೋರಾಡುತ್ತಿದ್ದಾರೆ. ಶರಣ ಸಂತರ ಭೂಮಿ ಇದು. ನಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚಿದೆ. ನಾವೇನು ಭಿಕ್ಷೆ ಬೇಡುತ್ತಿಲ್ಲ. 371 ನಮ್ಮ ಸಂವಿಧಾನಾತ್ಮಕ ಹಕ್ಕು. ಇದಕ್ಕೆ ಕೆಣಕಿದ್ದರೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಎಂದರು. ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ BG ಶೆಟ್ಕರ್ ಮಾತನಾಡಿ, ಜೂನ್ 29ರಂದು ಬೆಳಗ್ಗೆ 11 ಗಂಟೆಗೆ ಹೋರಾಟದ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ವ್ಯಾಪಾರ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲಿಸಬೇಕೆಂದು ಕರೆ ಕೊಟ್ಟರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸಹ ಸಂಚಾಲಕ ವಿನಯ್ ಮಾಳ್ಗೆ, ಹೋರಾಟ ಸಮಿತಿ ಸಲಹೆಗಾರ ರಾಜೇಂದ್ರ ಮಣಗೀರೆ ಮಾತನಾಡಿದ್ದರು. ಸಮಿತಿಯ ಸಂಚಾಲಕ ಸುರೇಶ್ ಚಂದ್ರಶೆಟ್ಟಿ, ಕಾರ್ಯದರ್ಶಿ ಶಿವಶಂಕರ್ ಟೋಕರೆ, ಚಂದ್ರಶೇಖರ್ ಪಾಟೀಲ್ ಹೊಜ್ನಳ್ಳಿ ಉಪಸ್ಥಿತರಿದ್ದರು. 371 ಆರ್ಟಿಕಲ್ ಬಗ್ಗೆ, 371 ಆರ್ಟಿಕಲ್ ಜೆ ಬಗ್ಗೆ ನಮ್ಮದು ಬೀದರ್ ಡಿಸ್ಟಿಕ್ ಆಗಲಿ, ಗುಲ್ಬರ್ಗ ಡಿಸ್ಟಿಕ್ ಆಗಲಿ ಹಿಂದುಳಿದ ಪ್ರದೇಶ ಅಂತ ಇದೆ. ಮುಂಚೆಯಿಂದಲೇ ಹಿಂದುಳಿದು ಬ್ಯಾಕ್ವರ್ಡು ಇದೇ ಒಂದಿತ್ತು. ಒಂದು 10 ವರ್ಷ ಕೆಳಗಡೆ ಇದ್ರ ಬಗ್ಗೆ ಹೋರಾಟ ಮಾಡಿ ಎಲ್ಲ ಮಾಡಿ 371 ಆರ್ಟಿಕಲ್ ಜೆ ನಮ್ಗೆ ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಆಗಿದ್ದು. ಹಾಗೆ ಈಗ 10 ವರ್ಷದಲ್ಲಿ ಇವಾಗ ಇನ್ನೂ ಇಂಪ್ಲಿಮೆಂಟ್ ಆಗಿ ಇವಾಗ ಜಾರಿಗೆ ಬರ್ತಾ ಇದೆ. ಅದರಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಆರ್ಗನೈಸೇಷನ್ ಬ್ಯಾಂಗ್ಳೂರಿಂದ ಹುಟ್ಕೊಂಡು ಇದಕ್ಕೆ ಅಗೇನ್ಸ್ಟ್ ಮಾಡ್ತಾರೆ. 24 ಜಿಲ್ಲೆಗಳಿಗೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವ್ರು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ವರ್ಷ ಅವ್ರಿಗೆ ಏನು ಅನ್ಯಾಯ ಆಗಿ ಒಳ್ಳೇದಾಗಿದ್ದು ಯಾವತ್ತೂ ಅವ್ರು ಹೇಳಿಲ್ಲ. ಮತ್ತೊಂದು ಹೇಳ್ತೀನಿ, ಅವ್ರು ಅನ್ಯಾಯ ಅಂತ ಹೇಳಿ ಇದು ವರ್ಡ್ಗೋಸ್ಕರ ಕಾವೇರಿದು ಏನಾದ್ರು ಬರುತ್ತೆ ಅಲ್ಲೆಲ್ಲೋ ಆಗ್ತಾ ಇರ್ತದೆ, ನಾವಿಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಬಟ್ ನಮಗೇನಾದ್ರು ಸಿಕ್ಕಿತ್ತು ಕಸ್ಕೋಬೇಕಂತ ನಡೀತಾ ಇದೆ. ಅದಕ್ಕೆ ಉದಾಹರಣೆನೇ ಮೊನ್ನೆ HK ಪಾಟೀಲ್ ಅವರು ಒಂದು ಲೆಟರ್ ಕೊಟ್ಟಿದ್ದು ಮುಖ್ಯಮಂತ್ರಿಗೆ, ಏನು ನೇಮಕಾತಿಗಳು ನಡೀತಾ ಇದೆ ಅದು ನಿಲ್ಲಿಸ್ರಿ ಅಂತ ಹೇಳಿಕೊಟ್ಟಿದ್ದು. ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ಮದು HK ಸೊಸೈಟಿ ಅಧ್ಯಕ್ಷರಾದ ನಮೋಶಿ ಅವರು ಅದಕ್ಕೆ ಪ್ರತಿರೋಧ ತೋರಿಸಿದ್ದಾರೆ. ಅದಕ್ಕೆ ಇಂಪ್ಲಿಮೆಂಟ್ ಆಗಬಾರ್ದು ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ.
ಇನ್ನೊಂದು ಏನಂದರೆ ಇದೇ ಟೈಮ್ ಮುಂಚೆ ಲಾಸ್ಟ್ ಒಂದು 2 ವರ್ಷ ಶ್ರೀರಾಮ್ದವರು ಇದು ಇನ್ನೂ ವಿಸ್ತರಿಸ್ಬೇಕಂತೇಳಿ ನಮ್ಮ ಇಂಡಿಯದು ಸಬ್ ಡಿವಿಷನ್ ಆದ ನಮ್ಮದು ಮುದ್ದೆಬೇಳ ಅದೆಲ್ಲ ಸೇರಿಸ್ಬೇಕಂತ ಹೇಳಿದ್ರು. ಅವಾಗ ಇದಕ್ಕೆ ಅಗೇನ್ಸ್ಟ್ ಮಾಡೋದು ಸುಮ್ಮನೆ ಕೂತರು ಅವರೆಲ್ಲ. ಬಟ್ ಇವಾಗ ಏನು ಬರ್ತಾ ಇದೆ ಅಂದರೆ ಮೇಜರ್ ಅಂದರೆ ಇಲ್ಲಿ ನಮಗೇನು 370 ಒಂದು ಬೆನಿಫಿಟ್ ಸಿಗ್ತಾ ಇದೆ. ಇದು ಸಿಕ್ಕಿದ್ದವ್ರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅದಕ್ಕೆ ಆಗಬಾರ್ದು ಅಂತೇಳಿ ಅವರು ನಡೆಸ್ತಾ ಇದ್ದಾರೆ. ಇದು ಯಾವತ್ತೂ ಆಗ್ಬಿಡಲ್ಲ ನಾವು. ಮತ್ತೊಂದೇನು ನಾಡಿದ್ದು 29ನೇ ತಾರೀಕಿಗೆ 10ವರೆಗೆ ಅಂಬೇಡ್ಕರ್ ಸರ್ಕಲಲ್ಲಿ ಒಂದು 10,000 ಜನ ಸೇರಿಸಿ ಅಲ್ಲಿಂದ DC ಅವ್ರಿಗೆ ಮೆಮೊರಂ ಕೊಟ್ಟು ಇದ್ರ ಬಗ್ಗೆ ರ್ಯಾಲಿ ಮಾಡಿ ಒಂಥರ ಪ್ರತಿರೋಧ ತೋರಿಸ್ಬೇಕಂತೇಳಿ. ಮತ್ತು ಆಲ್ರೆಡಿ ಇದು ಗುಲ್ಬರ್ಗಲ್ಲಿ ಆಗಿದೆ, ಯಾದಗಿರಲ್ಲಿ ಆಗಿದೆ. ಈ ಬೀದರಲ್ಲಿ ಫುಲ್ ಅಂದರೆ ಒಂದು ಒಳ್ಳೇದು ಮೆಸೇಜ್ ಕಳಿಸ್ತಾ ಇದ್ದೀವಿ. ನಮ್ಗೇನಾದ್ರು ಟಚ್ ಮಾಡಿದ್ರೆ ನಾವು ಬಿಡಲ್ಲ ಅಂತ. ಬೀದರ್ ತೋದ್ರಿ ಸುದ್ರಿ ಅಂತದಲ್ಲ ಆ ಥರ ಇಷ್ಟು ಹೇಳ್ತೀನಿ. ಮುಂದೆ ನಮ್ದು ಇದು ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಮುಂದಿಟ್ಕೊಂಡು ಏನು ಬೆಂಗಳೂರು ಮೈಸೂರು ಕೆಲವು ಜನ ಹುನ್ನಾರ ನಡೆಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಕಲ್ಯಾಣ ಕರ್ನಾಟಕದ ಮಧ್ಯೆ ಹುಳಿ ಹಿಂಡುವಂಥ ಒಂದು ಷಡ್ಯಂತ್ರ ನಡೆದಿದೆ. ಆ ಷಡ್ಯಂತ್ರ ನಾವು ಖಂಡನೆ ಮಾಡ್ತೀವಿ. ಮತ್ತೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಮಲಗಿದರೆ ಕುಂಭಕರ್ಣ, ಎದ್ದರೆ ವೀರಭದ್ರ. ನಮ್ಮ ತಂಟೆಗೆ ಬರಬೇಡಿ. ಮತ್ತು ನಾನು ಒಂದು ವಿನಂತಿ ಮಾಡ್ಕೋತೀನಿ, ಈ ಕಲ್ಯಾಣ ಕನ್ನಡ ಭಾಗದ ಸಚಿವರನ್ನು ಸಂಸದರನ್ನು HK ಪಾಟೀಲ್ ಲೆಟರ್ ಬರೀತಾರೆ. ಅದು ನೀವೇನು ಮಾಡ್ತಾ ಇದ್ದೀರಿ ಸ್ವಾಮಿ? ನೀವು ಕೂಡ 370 ಎಲ್ಲ ಅವಶ್ಯಕ ಆಗಲ್ಲ, ಆಯ್ಕೆ ಪ್ರಕ್ರಿಯೆ ಬಂದ್ ಮಾಡಿ ಅಂತ ಲೆಟರ್ ಬರೀತಾರ HK ಪಾಟೀಲ್ರು. ಅವಲೋಕನೆ ಮಾಡ್ಕೊಡ್ರಿ ನೀವು. HK ಪಾಟೀಲ್ ಎಲ್ಲಿದೆ? ನೀವು ಜಿಲ್ಲಾ ಘೋಷಣೆ ಎಷ್ಟು ವರ್ಷ ಆಯ್ತು? ಏನಾಗಿದೆ ನೀನು ಗದಗ ಜಿಲ್ಲೆ ಅಭಿವೃದ್ಧಿ ಮಾಡ್ಕೋ ಮೊದಲು. ನೀವೇನು ಉತ್ತರ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಕ್ ಬರ್ತಿ ಇಲ್ಲಿ? ಕೇಳಿದ್ರೆ ತಪ್ಪು ಸಿಗ್ನೇಚರ್ ಮಾಡಿದೀನಿ ಅಂತ ಹೇಳ್ತಾರೆ. ಎಷ್ಟು ನಿಷ್ಕಾಸ ಮಂತ್ರಿಗಳವರು. ದಯವಿಟ್ಟು HK ಪಾಟೀಲ್ರೇ, ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೇನು ತಲೆ ಹಾಕಬೇಡಿ. ನಿಮ್ಮ ಜಿಲ್ಲೆ ನೀವು ನೋಡ್ಕೊಡ್ರಿ. ಸಾಧ್ಯ ಇತ್ತು ನಿಮ್ಮ ಇಲಾಖೆಯಿಂದ ನಮ್ಗೆ ಸಹಾಯ ಮಾಡಿ. ಸಹಾಯ ಹಾಕಿ ತಗೋಬೇಕು, ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಈ ಭಾಗದ ಎಲ್ಲ ಮಂತ್ರಿಗಳು ಶಾಸಕರನ್ನು ವಿನಂತಿ ಮಾಡ್ತೀವಿ, ಈ ಥರ ಬಂದಾಗ ತಕ್ಷಣ ಏನಪ್ಪ ಅಂದ್ರೆ ತಾವು ಮುಖ್ಯಮಂತ್ರಿ ಮೇಲೆ ದಬ ಹಾಕಿ ಈ ಥರ ಯಾವುದೇ ಇವತ್ತೆಲ್ಲ ಹಾಕ್ತಾರ. ಇವತ್ತು HK ಪಾಟೀಲ್ ಕೊಟ್ಟರೆ ನಾಳೆ ಎಲ್ಲರೂ ಕೊಡ್ತಾರೆ. ನೀವೆಲ್ಲರೂ ಕೊಟ್ಟರು ಕೂಡ ನಾವು ಸುಮ್ಮನೆ ಕೊಡಲ್ಲ. ಇಲ್ಲಿನ ಜನ, ಕಲ್ಯಾಣ ಕನ್ನಡ ಜನ ಈ 370 ಕೈ ಹಚ್ಚಿದ್ರೆ ರಕ್ತ ಕ್ರಾಂತಿ ಆಗುತ್ತೆ. 25 ವರ್ಷದ ಹೋರಾಟದ ಫಲ ಇದೆ ಇದು. ನಾವೇನು ಭಿಕ್ಷೆ ಬರ್ತಾ ಇಲ್ಲ. ನೀವು ತಾರತಮ್ಯ ಮಾಡಿರಿ, ನೀವು ನಾವು ಮೋಸ ಮಾಡಿರಿ. ಕಲ್ಯಾಣ ಕರ್ನಾಟಕ ಹೇಳ್ತಾರೆ ಪ್ರತಿ ಸಲ ಕಲ್ಯಾಣ ಕನ್ನಡ 3,000 ಕೋಟಿ ಕೊಡ್ತೀವಿ. ಎಲ್ಲಿ ಕೊಟ್ಟಿರಿ ಸ್ವಾಮಿ ನೀವು 3,000 ಕೋಟಿ? ಈಗ ಮತ್ತೆ 5,000 ಕೋಟಿ ಇದೆ. 500 ಕೋಟಿ ಇದೆ ನಿಮ್ಮಲ್ಲಿ. ಮಾತ್ರ 5,000 ಕೋಟಿ ಎಲ್ಲಿದೆ ಸರ್? ಎಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ? ಎಲ್ಲಿದೆ ದುಡ್ಡು? 5,000 ಕೋಟಿ ಎದಕ್ಕೆ ಖರ್ಚು ಮಾಡಿದ್ದಾರೆ ಹೇಳಿ ಸರ್, ಲೆಕ್ಕ ಕೊಡಿ ನಮಗೆ. ಅವ್ರು ಕೇಳಿದ್ರು ಏನ್ರಿ KKRDP ಬೋರ್ಡ್ ನಿಮ್ದಿದೆ 5,000 ಕೋಟಿ ಕೊಡ್ತಾ ಇದಾರೆ, 3,000 ಕೋಟಿ ಕೊಡ್ತಾರೆ ಎಲ್ಲ ಅಲ್ಲಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ? ಕಾಗದದಲ್ಲಿ ಆ ಹೇಳಿಕೆಯಲ್ಲಿ ಇಲ್ಲ ಸರ್. ಹೇಳಿದ್ರೆ ಕಲ್ಯಾಣ ಕರ್ನಾಟಕ 3,500 ಸರ್ ಶಾಲೆಯಲ್ಲಿ ಶಿಕ್ಷಕರಿಲ್ಲ ಸರ್. ಇವತ್ತು ದಕ್ಷಿಣ ಕನ್ನಡದವರು 95% ಎಲ್ಲ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ. ಬಹಳ ನಮ್ಗೆ ದುರ್ದ ಇದೆ. ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇಡೀ ಊರು ಹೋಗಿ BO ಆಫೀಸ್ದಾಗ ಕೊಡ್ತಾರೆ ಸರ್. ಅದು ನಮ್ಮಲ್ಲಿ ಆಗ್ತಾ ಇಲ್ಲ. ಅದು ಆಗಬೇಕಾಗಿದೆ. ನಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚು ಹೆಚ್ಚಬೇಕಾಗಿದೆ. ಒಂದು ಶಾಲೆ ಅಪಾರ್ಟ್ಮೆಂಟ್ ಆಗುತ್ತೆ, ಆ ಭಾಗದವರೆಲ್ಲ ಇಲ್ಲಿ ಬರ್ತಾರೆ. ಒಂದೇ ವರ್ಷದಲ್ಲಿ ಏನಪ್ಪ ಡೆಪ್ಯುಟೇಷನ್ ಶಿಫಾರಸು ಮಾಡಿ ಡೆಪ್ಯುಟೇಷನ್ ಮಾಡಿ ಅವ್ರ ಊರಿಗೆ ಅವ್ರಿಗೆ ಹೋಗ್ತಾರೆ. ಮತ್ತೆ ನಮ್ದು ಖಾಲಿ ಬೀಳ್ತವೆ, ಖಾಲಿ ಹುದ್ದೆ. ಏನು ನಡೀತಾ ಇದೆ ಸರ್ ಇದು? ಅದಕ್ಕೆ ನಾವು ಇದು ಖಂಡನೆ ಮಾಡ್ತೀವಿ. 12 ವರ್ಷದಿಂದ ಇದು ಕೊಟ್ಟರು. ಭಾಳ ಹೋರಾಟ ಆಯಿತು. ವೈರಾಜ್ ಪಾಟೀಲ್ ಹೋರಾಟ 13 ವರ್ಷ ಹೋರಾಟ ಆದ ಮೇಲೆ ಇದು ಸಿಕ್ಕಿದ್ದಿದೆ. ಇಷ್ಟು ಆಸನಾಗಿದ್ರೆ ಬಿಡಂಗಿಲ್ಲ. ಇದನ್ನ ನಾವು ತಗೊಂಡಿದ್ದು ಹಕ್ಕು ನಮಗೆ ಸಿಗಬೇಕಾಗಿತ್ತು, ಸಿಕ್ಕಿದೆ. ಅದಕ್ಕೆ ಕಾಪಾಡ್ಕೊಂಡು ಹೋಗುದು ಸಹ ನಮ್ಮದೇ ಜಿಮ್ಮೆದಾರಿ ಇದೆ. ಈಗ ಕುತಂತ್ರ ಕೆಲಸ ಏನಾಗ್ತಾ ಇದೆ ಅದು ಆಗಬಾರದು. ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷದ ಧುರೀಣರು ಅದಕ್ಕೆ ವಿರೋಧ ಮಾಡಬೇಕು. ನಮಗೆ ಸಿಗುವಂತ ಎಲ್ಲ ಸವಲತ್ತುಗಳು ಮುಂದೆ ಬರಬೇಕು, ಸಿಗಬೇಕು. ಇದಕ್ಕಾಗಿ ನಾವು ಏನು 29ನೇ ತಾರೀಕಿಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಯಾವುದೇ ತರಹದ ಅನಾಹುತ ನಡಿಲಾರದ ಹಾಗೆ ಪ್ರದರ್ಶನ ತೋರಿಸಿದ್ರೆ ಜನರ ಬೆಂಬಲ ತೋರಿಸುವ ಸಲುವಾಗಿ ನಾವು ಇದೊಂದು ಪ್ರತಿಭಟನೆ ಆಯೋಜನೆ ಮಾಡಿದ್ದಾರೆ. ನಾನು ಎಲ್ಲ ವ್ಯಾಪಾರಿ ಬಂಧುಗಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ 2 ತಾಸು ಅಷ್ಟೇ ತಮ್ಮ
ವ್ಯಾಪಾರಿ ಮಳಿಗೆಗಳನ್ನು ಮುಚ್ಚಿಕ್ಕಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಸಮರ್ಥನ ವ್ಯಾಪಾರಿಗಳ ಸಮರ್ಥನ ಸಹ ಇದಕ್ಕೆ ಇದೆ ಅಂತ ತೋರ್ಕೊಳ್ಬೇಕಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಹೋರಾಟ ಶಾಂತಿಯುತವಾದ ಹೋರಾಟ, ಆಮೇಲೆ ಹೆಚ್ಚು ಜನ ಎಲ್ಲ ಸರ್ಕಾರಿ ಶಾಲೆ ಅಥವಾ ನಾನ್ ಸರ್ಕಾರಿ ಶಾಲೆಗಳ SSLC ಬಿಟ್ಟು PUC ಇಂದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುವ ಒಂದು ಈ ನಿರೀಕ್ಷೆ ನಮಗಿದೆ. ದಿನಾಲು ಹೇಳಿದ ಹಾಗೆ 12,000 ಜನ ಒಂದೇ ಸ್ಥಳದಲ್ಲಿ ಕೂಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾವು ಅವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ಮನವಿ ಕೊಡುವ ಒಂದು ಕಾರ್ಯಕ್ರಮ ಇದೆ. ತಮ್ಮೆಲ್ಲರ ಸಹಯೋಗ ಇದಕ್ಕೆ ಬೇಕಂತ ಹೇಳ್ತಾ ಇವತ್ತಿನ ಈ ಮಾತು ಮುಗಿಸ್ತಾ ಧನ್ಯವಾದಗಳು. ಸೇರಿ 10:30 ಗಂಟೆಗೆ ಅಲ್ಲಿ ಒಂದು ಸಭೆ ಆಯೋಜನೆ ಮಾಡಲಾಗಿದೆ. ಅದು ಸಭೆಯ ಉದ್ದೇಶ ಏನು ಅಂತಂದ್ರೆ, ಒಂದು ನಮ್ಮ ಏನು 7 ಉದ್ದೇಶಗಳು ಈ ಹೋರಾಟದಿವೆ, ಅದ್ರ ಜೊತೆಗೆ ಏನದಂತಂದ್ರೆ ಆರ್ಟಿಕಲ್ 371 ಬಗ್ಗೆ ಬಹಳ ಸಮರ್ಪಕವಾದ ಮಾಹಿತಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಬರೋ ಪಾಲಕರಿಗೆ ಮತ್ತು ನಮ್ಮ ಜನರಿಗೆ ಸರಿಯಾಗಿ ಗೊತ್ತಾಗಲಿ ಅಂತಂದು ಲಕ್ಷ್ಮಣ್ ದಸ್ತಿ ಅವರು ಏನದಂತಂದ್ರೆ ಅದ್ರ ಬಗ್ಗೆ ಸಮರ್ಪಕ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ಮುಂದಿನ ಹೋರಾಟ ಏನದ ಅದ್ರ ರೂಪರೇಷೆಗಳು ಕೂಡ ಅವತ್ತು ಶೇರ್ ಮಾಡ್ತಾರೆ. ಅದ್ರ ಜೊತೆಗೆ ನಾನು ತಮ್ಮೆಲ್ಲರಿಗೂ ಮತ್ತು ಪತ್ರಿಕಾ ಮಾಧ್ಯಮದ ಹಿರಿಯರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲರೂ ಏನದ ಅಂತಂದ್ರೆ ನಮ್ಮ ಹೋರಾಟ ಸಮಿತಿ ಕರೆ ಕೊಟ್ಟು ಇಲ್ಲಿ ನೀವು ಶ್ರಮ ಕೊಟ್ಟು ಪತ್ರಿಕಾಗೋಷ್ಠಿ ಬಂದಿಕ್ಕೆ ಶ್ರಮ ಮತ್ತು ಜನಪದ ಒಟ್ಟಿಗೆ ಬೆಳೆದಿದೆ. ಜಾನಪದವು ಇಂದು ಮೊಬೈಲ್ ಹಾವಳಿಯಿಂದ ಮಾಯವಾಗುತ್ತಿದ್ದು ಅದಕ್ಕೆ ಮರುಜೀವ ತುಂಬುವ ಕೆಲಸ ಮಾಡಲಾಗುವುದು ಎಂದು ನೂತನ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಶಿವಪ್ರಸಾದ್ ಗೊಲ್ಲಹಳ್ಳಿ ನುಡಿದರು. ಅವರು ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದಿಂದ ಕರ್ನಾಟಕ ಜಾನಪದ ಅಕಾಡೆಮಿಗೆ ನೂತನವಾಗಿ ಅಧ್ಯಕ್ಷರಾಗಿ ನೇಮಕಗೊಂಡು ಬೀದರ್ ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಜಾನಪದ ಶ್ರೇಷ್ಠ ಪದಗಳ ಮುಂದೆ ಸಿನಿಮಾ ರಂಗ ಏನೂ ಇಲ್ಲ, ಆದರೂ ಕೂಡ ಜನರು ಜನಪದ ಮರೆಯುತ್ತಿದ್ದಾರೆ ಎಂದರು. ಮೊಬೈಲ್ ಹಾವಳಿಯಿಂದ ಮಾಯವಾಗುತ್ತಿರುವ ಜಾನಪದಕ್ಕೆ ಮರುಜೀವ ನೆಲದ ಸಂಸ್ಕೃತಿ ಪವಿತ್ರವಾದದ್ದು. ಈ ಪರಂಪರೆಯನ್ನ ಉಳಿಸೋಣ. ಶಿವಪ್ರಸಾದ್ ಗೊಲ್ಲಹಳ್ಳಿ ನುಡಿದರು. ನೆಲದ ಸಂಸ್ಕೃತಿ ಪವಿತ್ರವಾದದ್ದು. ನಮ್ಮ ಪರಂಪರೆಯ ಆಧಾರದ ಮೇಲೆ ಸಮಾಜವನ್ನು ಕಟ್ಟಿದ್ದಾರೆ. ಜಾತಿ ಸಮಾನತೆಯ ಮನೋಭಾವ ಹೊಂದಿರುವ ಜಾನಪದ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸವನ್ನು ಅಕಾಡೆಮಿ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಎಂದು ಭಾವಿಸಿದ್ದೇನೆ ಎಂದರು. ಅಕಾಡೆಮಿ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿರುವ ಜಾನಪದ ಕಲಾ ಪ್ರಕಾರಗಳು ಹಾಗೂ ವಾದ್ಯಗಳಿಗೆ ಮತ್ತೆ ಮರುಜೀವ ತುಂಬಬೇಕಾಗಿದೆ. ಇದು ಬಸವಣ್ಣ ಮೂರು ನಡೆದಾಡುವ ನೆಲವಾಗಿದ್ದರಿಂದ ಸಾಧು ಶರಣರ ವಚನಕಾರರ ಮಾತುಗಳನ್ನು ಬಿತ್ತುವ ಪ್ರಕ್ರಿಯೆಗೆ ಪ್ರಥಮಾದ್ಯತೆ ಕೊಡುತ್ತೇವೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರಿಗೆ ಹೆಚ್ಚಿನ ಅವಕಾಶ ನೀಡುವುದಲ್ಲದೆ ಈ ಭಾಗದ ಕಲಾವಿದರಿಗೆ ರಾಜ್ಯ ಮಟ್ಟದಲ್ಲಿ ಪರಿಚಯಿಸುವ ಕಾರ್ಯ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದರು. ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ನೆಲದ ಸಂಸ್ಕೃತಿ ಜನಪದ ಸಂಸ್ಕೃತಿಯಾಗಿದೆ. ಹೀಗಾಗಿ ಸಾಂಸ್ಕೃತಿಕ ರಾಯಭಾರಿ ಎಂದರೆ ಜಾನಪದ ಕಲಾವಿದರಾಗಿದ್ದಾರೆ ಎಂದರು. ಜಾನಪದ ಕಲಾವಿದರು ದೊಡ್ಡ ಸಾಂಸ್ಕೃತಿಕರಿದ್ದರೂ ಕೂಡ ಇವರಿಗೆ ಅನೇಕ ಸಮಸ್ಯೆಗಳಿವೆ. ಹೀಗಾಗಿ ಅವರ ಬದುಕು ಮಾತ್ರ ಬಡವಾಗಿದೆ. ಶಿವಪ್ರಸಾದ್ ಗೊಲ್ಲಹಳ್ಳಿ ಅಧ್ಯಕ್ಷರಾಗಿ ಜಾನಪದ ಕಲಾವಿದರ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಸೌಲಭ್ಯಗಳನ್ನು ನೀಡುವ ಮೂಲಕ ತಮ್ಮ ಅವಧಿಯ ಹೆಜ್ಜೆಗುರುತನ್ನು ಬಿಟ್ಟು ಹೋಗಿ ಎಂದು ಮನವಿ ಮಾಡಿದ್ದರು. ಹುಮ್ನಾಬಾದ್ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮೇಶ್ ಠಾಕುಳ್ಗಿ ಅವರು ಶಿವಪ್ರಸಾದ್ ಗೊಲ್ಲಹಳ್ಳಿ ಅವರು ನಡೆದು ಬಂದ ದಾರಿ ಹಾಗೂ ಅವರ ಜೀವನ ಚರಿತ್ರೆ ಕುರಿತು ಮಾತನಾಡು, ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಯ ಕಲಾವಿದರ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಇವರಿಗೆ ನ್ಯಾಯ ಒದಗಿಸಿ ಅಲ್ಲದೆ ವಿಜಯಕುಮಾರ್ ಸೋನಾರೆ ಅವರನ್ನು ಮತ್ತೊಂದು ಅವಧಿಗೆ ಜಾನಪದ ಅಕಾಡೆಮಿಗೆ ಸದಸ್ಯರನ್ನಾಗಿ ಮುಂದುವರಿಸಿ ಎಂದು ಮನವಿ ಮಾಡಿದ್ದರು.
ಕಲ್ಯಾಣ ಕರ್ನಾಟಕ ಕಲಹವಿದರ ಒಕ್ಕೂಟದ ಅಧ್ಯಕ್ಷರಾದ ವಿಜಯಕುಮಾರ್ ಸೋನಾರೆ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ಮಾತನಾಡಿ, ಕಲಹವಿದರ ಮಾಶಾಸನ ವಯಸ್ಸು 58ರಿಂದ 50ಕ್ಕೆ ಇಳಿಸಬೇಕು. ಕಲಹವಿದರ ಯಾವುದೇ ಘಟನೆಯಲ್ಲಿ ಮೃತರಾದರೆ ಅವರ ಕುಟುಂಬಕ್ಕೆ 5ರಿಂದ 10 ಲಕ್ಷ ಪರಿಹಾರ ನೀಡಬೇಕು. ನಿಜವಾದ ಕಲಾವಿದರಿಗೆ ಮಾಶಾಸನ ಸಿಗುವಂತಾಗಬೇಕು. ಅವರಿಗೆ ಯಾವುದೇ ಪ್ರಮಾಣ ಪತ್ರಗಳನ್ನು ತರಬೇಕೆಂಬ ಷರತ್ತಿನಿಂದ ವಿನಾಯಿತಿ ನೀಡಬೇಕು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಇಟ್ಟರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ, ಡಿಎಸ್ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ, ರೇಣುಸಿದ್ದಪ್ಪ ಜಲಾದೆ, ಮುಖಂಡರಾದ ಫರ್ನಾಂಡಿಸ್ ಇಪ್ಪುಳಗಾವ್, ರಾಜ್ಕುಮಾರ್ ಬನ್ನೇರ್, ಶಂಭುಲಿಂಗ್ ವಾಲ್ದೊಡ್ಡೆ, ಸಿಚಿಕೆ ಪ್ರಶಸ್ತಿ ಪುರಸ್ಕೃತ ಅನಿಲ್ ಬಿರಾದರ್, ಹಿರಿಯ ಮಹಿಳಾ ಕಲಾವಿದೆ ಸಂಗಮ್ಮ ಇದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ರಂಗ ಕಲಾವಿದ ಅನಿಲ್ ಬಿರಾದರ್ ಅವರಿಗೆ 2024ನೇ ಸಾಲಿನ ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಒಕ್ಕೂಟದ ಪದಾಧಿಕಾರಿಗಳಾದ ಸುನಿಲ್ ಗಡ್ಡೆ, ದೇವಿದಾಸ್ ಚಿಮ್ಕೋಡ್, ಏಸುದಾಸ್ ಅಲಿಯಂಬರ್, ಬಕ್ಕಪ್ಪ ದಂಡಿನ್, ಸಂಗಮೇಶ್ ಬೆಲ್ದಾಳ್ ಸೇರಿದಂತೆ ಜಿಲ್ಲೆಯ ಸಾಹಿತಿಗಳು, ಜಾನಪದ ಕಲಾವಿದರು ಭಾಗವಹಿಸಿದ್ದರು. ಜನಪದ ಅಕಾಡೆಮಿಯ ಅಧ್ಯಕ್ಷನಾಗಿ ಜವಾಬ್ದಾರಿ ತಗೊಂಡ ಮೇಲೆ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ನಾನು ಹುಮನಾಬಾದ್ಗೆ ಬಂದಿದ್ದೆ. ಅದನ್ನು ಅರಿತಂಥ ಇಲ್ಲಿನ ಕಲ್ಯಾಣ ಕರ್ನಾಟಕದ ಕಲಾವಿದರ ಒಕ್ಕೂಟದವರು ಮತ್ತು ಎಲ್ಲ ಕಲಾಭಿಮಾನಿಗಳು ಸೇರಿ ನನ್ನನ್ನು ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಧರಿಸಿ ಆಮಂತ್ರಿಸಿ ಸನ್ಮಾನಿಸಿದ್ದಾರೆ, ಅಭಿನಂದಿಸಿದ್ದಾರೆ. ಮೊದಲ ಬಾರಿಗೆ ನಾನು ಅವರೆಲ್ಲರಿಗೂ ಕೂಡ ಋಣಿಯಾಗಿದ್ದೇನೆ. ಜನಪದ ಅಕಾಡೆಮಿ ಅಧ್ಯಕ್ಷತೆಯ ಕೆಲಸವನ್ನು ನಾನು ಅದೊಂದು ಅಧಿಕಾರ ಅಂದ್ಕೊಂಡಿಲ್ಲ, ನನ್ನ ಮಹತ್ತರವಂಥ ಜವಾಬ್ದಾರಿ ಅಂದ್ಕೊಂಡಿದ್ದೇನೆ. ನಾನು ಎಲ್ಲರೂ ಕೂಡ ಅಷ್ಟೇ ಸಿಕ್ಕಂಥ ಜಾಗಗಳನ್ನು ಸಿಂಹಾಸನ ಅಥವಾ ಅಧಿಕಾರ ಅಂದ್ಕೊಳ್ದೇನೆ ಇದು ನನ್ನ ಜವಾಬ್ದಾರಿ, ನನ್ನ ಮೇಲಿರ್ತಕ್ಕಂಥ ಭಾರ ಅಂದ್ಕೊಂಡ್ಬಿಟ್ರೆ ಬಹುಶಃ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋನು ನಾನು. ಆ ಕಾರಣಕ್ಕಾಗಿ ಏನು ಈ ನೆಲ ಸಂಸ್ಕೃತಿ, ಏನು ಈ ಜನಪದ ಊರುಗಳನ್ನು ಕಟ್ಟಿರ್ತಕ್ಕಂಥದ್ದು, ಶ್ರಮ ಸಂಗೀತವನ್ನು ಜೊತೆಗೆ ಇಟ್ಕೊಂಡು ಹೋಗಿರ್ತಕ್ಕಂಥದ್ದು, ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಜನಪದಕ್ಕೆ ಇರ್ತಕ್ಕಂಥ ಹೆಚ್ಚಿನ ಮಹತ್ವದ ಒಂದು ಪ್ಲೇಸ್ಮೆಂಟ್ ಆಗಿದೆ. ಹಾಗಾಗಿ ನನ್ನ ಅಧಿಕಾರಾವಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಕಲೆಗಳನ್ನು, ಎಲ್ಲ ಪ್ರಕಾರಗಳನ್ನು, ನಿರ್ಲಕ್ಷಿತ ಪ್ರಕಾರಗಳನ್ನು ಒಂದು ಪ್ರಮುಖ ಹಾದಿಗೆ ತಂದು ಎಲ್ಲ ಕಲಾವಿದರನ್ನು ಒಂದು ವೇದಿಕೆ ಕಲ್ಪನೆ ಮಾಡಿಕೊಡೋದ್ರ ಮುಖಾಂತರ ಅತಿ ಹೆಚ್ಚಿಗೆ ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ನನ್ನ ಒಳಗಿನ ಇರಾದೆ ಮತ್ತು ನನ್ನ ಆಂತರ್ಯದ ಅನಿಸಿಕೆ. ಹಾಗಾಗಿ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ನಮ್ಮನ್ನು ಏನು ಇವತ್ತಿನ ದಿವಸ ಒಂದು ಜವಾಬ್ದಾರಿಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಎಲ್ಲ 15 ಅಕಾಡೆಮಿಗಳ ಜೊತೆ ನಂದು ಒಂದು ಅಕಾಡೆಮಿ. ಹಾಗಾಗಿ ನನಗೆ ಕೊಟ್ಟಿರ್ತಕ್ಕಂಥ ಅಕಾಡೆಮಿಯ ಜವಾಬ್ದಾರಿಯನ್ನು ಭಾಳಷ್ಟು ನಮ್ರತೆಯಿಂದ ನಾನು ನಿರ್ವಹಿಸ್ತೇನೆ. ಬರುವ ದಿನಗಳಲ್ಲಿ ಜನಪದವನ್ನು ಜಗತ್ತಿಗೆ ಹೇಗೆ ತೋರಿಸ್ಬೇಕಂತಕ್ಕಂಥ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾನೇನು ಹೇಳೋದಿಲ್ಲ ಅವರಿಗೆ. ಭಾಗ ಇದು ಕಲ್ಯಾಣ ನಾಡು, ಇದು ಸಮಾನತೆಯ ಬೀಡು. ಇಲ್ಲಿ ಬಸವವಾದಿ ಶರಣರು ಸಂತರು ಹೋರಾಡಿದಂಥ ನೆಲ, ಸಮಾನತೆಗಾಗಿ ಸಂಘರ್ಷ ಮಾಡಿದಂಥ ನೆಲ. ಈ ಭಾಗ ಅತ್ಯಂತ ಹಿಂದುಳಿದಂಥ ಭಾಗ. ಕಲ್ಯಾಣ ಕರ್ನಾಟಕ ವಿಶೇಷ
371 ಜನ ಅಡಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ರೂ ಕೂಡ ಈ ಭಾಗದ ಜನಪದ ಕಲಾವಿದರು, ಹಳ್ಳಿಗಾಡಿನ ಕಲಾವಿದರ ಬದುಕು ಅತ್ಯಂತ ದುಸ್ತರವಾಗಿದೆ. ಆ ಒಂದು ಕಲ್ಯಾಣ ಕರ್ನಾಟಕ ಕಲಾವಿದರ ಬದುಕನ್ನು ಹಸನು ಮಾಡೋದಕ್ಕೆ ಈ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ನಮ್ಮದು ಸ್ನೇಹಿತ ವಿಜಯಕುಮಾರ್ ಸೋನೇರ್ ಅವರ ಒಂದು ನಾಯಕತ್ವದಲ್ಲಿ ಭಾಗದಲ್ಲಿ ಹೋರಾಟ ನಡೀತಿದೆ. ಅವರೆಲ್ಲ ಬೇಡಿಕೆಗಳನ್ನು ಈಗಾಗಲೇ ಮೊನ್ನೆ ನಮ್ಮದು ಗೊಲ್ಲಳ್ಳಿ ಶಿವಪ್ರಸಾದ್ ಅವರ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ, ಮನವಿಯನ್ನು ಕೊಟ್ಟು ನಾನು ಕೂಡ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಭಾಗದ ಕಲಾವಿದರ ಸಮಸ್ಯೆಗಳನ್ನು ಬಗೆಹರಿಸಿ ಇವ್ರಿಗೊಂದು ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಶಿವಪ್ರಸಾದ್ ಸರ್ ಅವರಲ್ಲಿ ಮಾಡ್ಕೊಳ್ತೀನಿ. ಬಂದಿದ್ದು ನಿಜವಾಗಲೂ ನಮ್ಮ ಜಿಲ್ಲೆಗೆ ಬಸವಣ್ಣನಲ್ಲಿ ಬಂದಿದ್ದ ಸಲುವಾಗಿ ನಾನು ವಿನಂತಿ ಮಾಡಿಕೊಂಡೆ, ಸರ್ ತಾವು ಬರಬೇಕು, ನಮ್ಮ ಕಲಾವಿದರ ನೋವುಗಳು ಆಲಿಸಬೇಕಂದಾಗ ಭಾಳ ಪ್ರೀತಿಯಿಂದ ಬಂದು ಇವತ್ತು ಒಳ್ಳೆಯ ರೀತಿಯಿಂದ ಈ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ. ನಾವು ಅಧ್ಯಕ್ಷರ ಜೊತೆಯಲ್ಲಿ ನೀವು ಕೂಡಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಧ್ಯಕ್ಷರ ಜೊತೆಯಲ್ಲಿ ಸಹಕಾರ ಮಾಡೋಣ. ಮತ್ತು ಅಧ್ಯಕ್ಷರು ಹಿಂಗಿದ್ದಾರೆ, ಬಡವರು ಯಾವ ದೀನ ದಲಿತ ಕೆಳಬರದ ಕಲಾವಿದರ ಬಗ್ಗೆ ಪ್ರೀತಿಯಿಂದ ನೋಡ್ತಕ್ಕಂಥ ಮಾನ್ಯ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ನಿಜವಾಗಲೂ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತಕ್ಕಂಥ ಭಾವನೆ ವ್ಯಕ್ತಪಡಿಸುತ್ತಾ ಇವತ್ತು ನಿಜವಾಗಲೂ ನಾನು ಅಧ್ಯಕ್ಷರಿಗೆ ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರಿಗೆ ಮನವಿ ಮಾಡಿಕೊಂಡಿದ್ದೀನಿ. ಯಾಕೆಂದರೆ ಆ ನೋವು ನಮಗಿಂತ ಹೆಚ್ಚು ಅವ್ರಿಗೆ ಗುರ್ತದೆ ಕಲಾವಿದರ ಬಗ್ಗೆ. ಅದಕ್ಕಾಗಿ ಎಲ್ಲವೂ ಪರಿಹಾರ ಮಾಡಬೇಕಂತೇಳಿ ನಾನು ಇವತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ವತಿಯಿಂದ ಸುಮಾರು 165 ಬಂದು ಇವತ್ತು ಭಾಳ ಅವರಿಗೆ ಆಶೀರ್ವಾದ ಮಾಡಿದ್ರು. ನೀವೆಲ್ಲರೂ ಅಂದರೆ ಮನವಿ ಅಂತಲ್ಲ, ಅವರಿಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಇನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಕೆಲಸ ಮಾಡಬೇಕಂತೇಳಿ ನಾನು ಒಕ್ಕೂಟದ ಪರವಾಗಿ ಮನವಿ ಮಾಡಿಕೊಂಡು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ. ನಮಸ್ಕಾರ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಔರಾದ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಳ್ಳುತ್ತಿವೆ. ಬಹುತೇಕ ಇಲಾಖೆಗಳಲ್ಲಿ ಕೆಲಸಗಳು ಸರಿಯಾಗಿ ನಡೆಯುತ್ತಿಲ್ಲ. ಇದರಿಂದಾಗಿ ನನ್ನ ಹೆಸರು ಕೆಡುತ್ತಿದೆ. ಇಷ್ಟವಿಲ್ಲದಿದ್ದರೆ ಸ್ಫೂರ್ತಿಯಿಂದ ಕೆಲಸ ಮಾಡಬೇಕು, ಇಲ್ಲವೆಂದರೆ ಬಿಟ್ಟು ಹೋಗಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾದರು. ಔರಾದ್ಬಿ ತಾಲೂಕಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜೂನ್ 27ರಂದು ನಡೆದ ತ್ರೈಮಾಸಿಕ ಕೆಪಿಡಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಸಭೆ ಆರಂಭವಾಗುತ್ತಿದ್ದಂತೆ ಅಧಿಕಾರಿಗಳ ಹಾಜರಾತಿಯ ವಿವರಣೆ ಪಡೆದರು. ಈ ವೇಳೆ ಸಣ್ಣ ನೀರಾವರಿ ಇಲಾಖೆ ಸೇರಿದಂತೆ ಕೆಲವು ಅಧಿಕಾರಿಗಳು ಸಭೆಗೆ ಆಗಮಿಸದೇ ಇರುವುದರಿಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿರೋಧ ಕೋಪಗೊಂಡರು. ಹಿಂದೆ ನಡೆದ ಕೆಡಿಪಿ ಸಭೆಗಳಲ್ಲಿ ಗೈರು ಹಾಜರಾದವರ ಮೇಲೆ ಏನು ಕ್ರಮವಾಗಿದೆ ವಿವರಣೆ ಕೊಡಬೇಕೆಂದು ಪಟ್ಟು ಹಿಡಿದರು. ಸಮಾಧಾನಕರ ಉತ್ತರ ಸಿಗದಿರುವುದಕ್ಕೆ ತೀವ್ರ ಬೇಸರಗೊಂಡರು. ಪ್ರತಿ ಸಭೆಯಲ್ಲಿ ಅಧಿಕಾರಿಗಳು ಗೈರಾಗುತ್ತಾರೆ. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನೋಟಿಸ್ ನೀಡಿ ಕೈ ತೊಳೆಯಬೇಕೊಳ್ಳುತ್ತಿದ್ದಾರೆ. ಮುಂದೆ ಯಾವುದೇ ಕಠಿಣ ಕ್ರಮವಾಗುವುದಿಲ್ಲ. ಪ್ರತಿ ಸಾರಿ ಇದು ಪರಿವರ್ತನೆಯಾಗುತ್ತಿದೆ. ಕಾಟಾಚಾರಕ್ಕಾಗಿ ಸಭೆ ನಡೆದರೆ ಏನು ಪ್ರಯೋಜನ? ನಾನು ವೈಯಕ್ತಿಕ ಕೆಲಸಕ್ಕಾಗಿ ಸಭೆ ನಡೆಸುತ್ತಿಲ್ಲ. ಇದು ಜನತೆಗಾಗಿ ಸಭೆ ಇದೆ. ಅಧಿಕಾರಿಗಳಲ್ಲಿಯೂ ಜವಾಬ್ದಾರಿ ಕಾಣಿಸಬೇಕು ಎಂದರು. ಕೆಲಸವಾದರೂ ನೀರು ಸಿಗದ ಪರಿಸ್ಥಿತಿ ಇದೆ. ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಕುರಿತು ದೂರುಗಳು ಬರುತ್ತಿವೆ. ಸರಿಯಾಗಿ ಕೆಲಸ ಮಾಡದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಅನೇಕ ಸಲ ಹೇಳಿದ್ದರೂ ನಿರ್ಲಕ್ಷ್ಯ ವಹಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಇಇ ಸುಭಾಷ್ ಅವರನ್ನು ಎಚ್ಚರಿಸಿದರು. ಪಿಡಿಒಗಳು ಜೆಜೆಎಂ ಯೋಜನೆ ಅಡಿ ಮನೆ ಮನೆಗೆ ಭೇಟಿ ನೀಡಿ ನೀರು ಬರುತ್ತಿರುವ ಬಗ್ಗೆ ಖಚಿತವಾದ ನಿರಂತರ ಕಾಮಗಾರಿ ಅಧೀನಕ್ಕೆ ಪಡೆಯಬೇಕು. ಈ ಬಗ್ಗೆ ಎಲ್ಲ ಪಿಡಿಒಗಳಿಗೆ ಸ್ಪಷ್ಟ ಸೂಚನೆ ನೀಡಬೇಕೆಂದು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಯೋಜನೆಯ ಬಗ್ಗೆ ಜನರಲ್ಲಿ ವ್ಯಾಪಕ ಆಕ್ರೋಶವಿದೆ. ಇನ್ನು ಮುಂದೆ ಸುಮ್ಮನಿರುವುದಿಲ್ಲವೆಂದು ತಿಳಿಸಿದ್ದರು. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಆರೋಗ್ಯ, ಪಂಚಾಯತ್ ರಾಜ್, ಜೆಸ್ಕಾಂ, ತೋಟಗಾರಿಕೆ, ಕೃಷಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಈ ಸಭೆಯಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ದೊಂಡಿಬಾ ನರೋಟೆ, ಔರಾದ್ಬಿ ತಾಲೂಕಾ ಪಂಚಾಯತ್ ಇಒ ಬೀರೇಂದ್ರ ಸಿಂಗ್ ಠಾಕೂರ್, ಕಮಲ್ನಗರ್ ಇಒ ಮಾಣಿಕ್ರಾವ್ ಪಾಟೀಲ್, ಔರಾದ್ಬಿ ತಹಶೀಲ್ದಾರ್ ಮಲ್ಶೆಟ್ಟಿ ಚಿದ್ರೆ, ಕಮಲ್ನಗರ್ ತಹಶೀಲ್ದಾರ್ ಅಮಿತ್ ಕುಮಾರ್ ಕುಲಕರ್ಣಿ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕುರಿ ಮತ್ತು ಮೇಕೆಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಪ್ರತ್ಯೇಕ ಇಲಾಖೆ ರಚಿಸಿ ನಿರ್ದೇಶಕರನ್ನು ನೇಮಕ ಮಾಡಬೇಕು ಎಂದು ಕರ್ನಾಟಕ ಸಹಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ಸಂಘಗಳ ಮಹಾಮಂಡಲದ ನಿರ್ದೇಶಕ ಪಂಡಿತರಾವ್ ಚಿದ್ರಿ ಒತ್ತಾಯಿಸಿದರು.
ರಾಜ್ಯದ ಕುರಿಗಾರರ ಸಮಸ್ಯೆಗಳ ಕುರಿತು ಬೆಂಗಳೂರಿನ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಛತ್ತೀಸ್ಗಢ, ಜಮ್ಮು ಕಾಶ್ಮೀರ ಮತ್ತಿತರ ಕುರಿ ಹಾಗೂ ಮೇಕೆಗಳ ಸಂಖ್ಯೆ ಕಡಿಮೆ ಇರುವ ರಾಜ್ಯಗಳಲ್ಲೂ ಕುರಿ ಮತ್ತು ಮೇಕೆ ಹಾಗೂ ಪಶು ಸಂಗೋಪನೆಗೆ ಪ್ರತ್ಯೇಕ ಇಲಾಖೆಗಳು ಇವೆ. ಕುರಿಗಾರರು ಹಾಗೂ ಪಶುಸಂಗೋಪನೆಯಲ್ಲಿ ತೊಡಗಿಸಿಕೊಂಡವರ ಹಿತರಕ್ಷಣೆಗೆ ರಾಜ್ಯದಲ್ಲೂ ಅದೇ ಮಾದರಿಯನ್ನು ಅನುಸರಿಸಬೇಕಾದ ಅಗತ್ಯವಿದೆ ಎಂದು ಮನವರಿಕೆ ಮಾಡಿದ್ದರು. ಮೊದಲು ನಾಟಿ ಕೋಳಿಗಳಿಗಷ್ಟೇ ಇದ್ದವು. ಸಂಶೋಧನೆಗಳ ಪರಿಣಾಮವಾಗಿ ಫಾರಂ ಕೋರಿಗಳು ಬಂದು ನಂತರ ಕೋಳಿ ಮಾಂಸದ ಕೊರತೆ ನೀಗಿತ್ತು. ದೇಶಿ ಆಕಳು ಎಮ್ಮೆಗಳಿಂದ ಉತ್ಪಾದನೆಯಾಗುತ್ತಿದ್ದ ಹಾಲು ಸಾಕಾಗದಿದ್ದಾಗ ಹೆಚ್ಚು ಹಾಲು ಕೊಡುವ ಎಮ್ಮೆ ಆಕಳು ತಳಿಗಳ ಸಂಶೋಧನೆ ಮಾಡಲಾಯಿತು. ಅದರಿಂದ ಜನರ ಬೇಡಿಕೆಯಷ್ಟೇ ಹಾಲು ದೊರಕಲು ಸಾಧ್ಯವಾಯಿತು. ಇದೀಗ ಕುರಿ ಮತ್ತು ಮೇಕೆಗಳ ಮಾಂಸದ ಅಭಾವ ನೀಗಿಸಲು ಕುರಿ ಮತ್ತು ಮೇಕೆ ಕುರಿತು ಹೊಸ ಸಂಶೋಧನೆ ನಡೆಸುವ ಅವಶ್ಯಕತೆ ಇದೆ ಎಂದು ಗಮನ ಸೆಳೆದರು. ಕುರಿ ಮೇಕೆಯಲ್ಲಿ ಹೆಚ್ಚು ಮರಿ ಕೊಡುವ, ಬೇಗ ಬೆಳೆಯುವ, ಅಧಿಕ ಮಾಂಸ ಉತ್ಪಾದಿಸುವ ತಳಿಗಳ ಸಂಶೋಧನೆಯಾದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಗೆ ಲಾಭವಾಗಲಿದೆ. ಕುರಿ ಮತ್ತು ಮೇಕೆ ಮಾಂಸ ಹೆಚ್ಚು ಉತ್ಪಾದನೆಗೂ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ತಮ್ಮ ಸಲಹೆಗೆ ಮುಖ್ಯಮಂತ್ರಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಪಂಡಿತ್ ರಾವ್ ಚಿದ್ರಿ ತಿಳಿಸಿದ್ದಾರೆ. ಪಶುಸಂಗೋಪನೆ ಇಲಾಖೆಯ ಸಚಿವ ವೆಂಕಟೇಶ್, ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಜಯ್ ನಾಗಭೂಷಣ್, ಕರ್ನಾಟಕ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ಸಂಘಗಳ ಮಹಾಮಂಡಳದ ನಿರ್ದೇಶಕರು, ಅಧಿಕಾರಿಗಳು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.